ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಮ್ಮನ್ನು ಹೆಚ್ಚು ಪ್ರೀತಿಸ್ತೇವೆ, ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕಾಗಿದೆ. ಲೂಕ ಪತ್ರಿಕೆ 14ನೇ ಅಧ್ಯಾಯ 27ರಲ್ಲಿ ನಾವು ನೋಡೋದಾದರೆ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾರದಿದ್ದರೆ ಅವನು ನನ್ನ ಶಿಷ್ಯನಾಗಲಾರ. ಅವನು ನನ್ನ ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವು ಇಲ್ಲಿ ಗಮನಿಸೋದೇನಪ್ಪ ಅಂದರೆ, ನಮ್ಮ ಜೀವನದಲ್ಲಿ ನಾವು ಗಮನಿಸೋದೇನಪ್ಪ ಅಂದರೆ, ಸ್ವಾರ್ಥ ಜೀವನವನ್ನು ನಾವು ನಿರಾಕರಿಸಬೇಕಾಗಿದೆ. ನಮ್ಮ ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಗಳಲ್ಲಿ ಸ್ವಾರ್ಥವನ್ನು, ಆ ಜೀವನವನ್ನು ಬಿಡಬೇಕು. ನಿಸ್ವಾರ್ಥವಾಗಿ ಬದುಕಬೇಕು. ಆ ಸ್ವಾರ್ಥವನ್ನು ನಾವು ನಿರಾಕರಿಸಲ್ಪಟ್ಟರೆ ಅಂದರೆ ಆ ಸ್ವಾರ್ಥ ಕರ್ತನ ಶಿಲುಬೆಯ ಮೇಲೆ ಸಾಯಬೇಕು. ಇದನ್ನು ನಾವು ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಒಂದೊಂದು ದಿನವೂ ಅನೇಕ ಬಾರಿ ಶೋಧನೆಗೆ ನಮ್ಮನ್ನು ನಾವು ಒಳಪಡಿಸಬೇಕಾಗ್ತದೆ. ಲೂಕ ಪತ್ರಿಕೆ 9ನೇ ಅಧ್ಯಾಯ 23ರಲ್ಲಿ ನಾವು ನೋಡ್ತೇವೆ, ದೇವರು ಹೇಗೆ ನಮ್ಮನ್ನು ಗ್ರಹಿಸಿದ್ದಾನೆ, ದೇವರು ನಮ್ಮನ್ನು ಹೇಗೆ ಕಟ್ಟುವವನಾಗಿದ್ದಾನೆ. ಅದಕ್ಕೆ ಆ ಶೋಧನೆಗಳಿಂದ ನಾವು ಹೊರಗಡೆ ಬರಬೇಕಾಗಿದೆ. ಲೂಕ ಪತ್ರಿಕೆ 14ನೇ ಅಧ್ಯಾಯ 33ರಲ್ಲಿ ನಾವು ನೋಡ್ತೇವೆ, ಅದರಂತೆಯೇ ನಿಮ್ಮಲ್ಲಿ ಯಾವನಾದರೂ ತನಗಿರುವವುಗಳನ್ನೆಲ್ಲ ಬಿಟ್ಟು ಬಿಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರ. ಅಂದರೆ ಇಲ್ಲಿ ಏನನ್ನು ಬಿಡಬೇಕು ಅಂದರೆ, ಮುಖ್ಯವಾಗಿ ಈ ಲೋಕದ ಲೌಕಿಕವಾದಂಥ ಸುಖಗಳು, ಈ ಲೋಕಾಂತದ ಆದೇಶಗಳು, ಈ ಲೋಕಾಂತದ ಚಿತ್ರ ವಿಚಿತ್ರವಾದಂಥ ಕಾರ್ಯಗಳು, ಇವೆಲ್ಲಕ್ಕೂ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತೇವೆ. ಆದರೆ ದೇವರೊಟ್ಟಿಗಿರುವಂಥ ಒಂದು ಸಂಬಂಧ, ಆ ಸಂಬಂಧವನ್ನು ನಾವು ನಿರಾಕರಿಸ್ತೇವೆ. ನಾವು ಅವುಗಳ ಹಿಡಿತಕ್ಕೆ ಸಿಕ್ಕಿ ಬೀಳಬಾರದು. ಅವೆಲ್ಲ ದೇವರಿಗೆ ಸೇರಿದ ಸೊತ್ತು ಎಂಬುದಾಗಿ ತಿಳಿದುಕೊಂಡು ಅವನ್ನು ನಾವು ತೆರೆದ ಅಂಗೈಯಲ್ಲಿ ಇರಿಸಬೇಕಾಗಿದೆ. ನಾವು ತೆರೆದ ಅಂಗೈಯಲ್ಲಿ ನಾವು ಇಟ್ಟಿದ್ದೇ ಆದರೆ ಅದನ್ನು ನಾವು ನಮ್ಮ ಹೃದಯದ ಒಳಗೆ ಬಿಟ್ಟುಕೊಳ್ಳಬಾರದು. ನಮ್ಮ ಹೃದಯದ ಒಳಗೆ ನಾವು ಯಾವುದೇ ಕಾರಣಕ್ಕೂ ನಾವು ಅದನ್ನು ಬಿಟ್ಟುಕೊಳ್ಳಬಾರದು. ಒಂದು ವೇಳೆ ಅದನ್ನು ನಾವು ಬಿಟ್ಟುಕೊಂಡರೆ, ಅದಕ್ಕೆ ನಾವು ಅವಕಾಶವನ್ನು ಕೊಟ್ಟರೆ, ಅಲ್ಲಿ ಯೇಸು ಎನ್ನುವ ಅವಕಾಶಕ್ಕೆ ಧಕ್ಕೆಯಾಗ್ತದೆ. ಮುಂದೊಂದು ದಿವಸ ಅನ್ನುವುದನ್ನು ನಾವು ಅರಿಯಬೇಕಾಗಿದೆ ಪ್ರಿಯರೇ. ಅದಕ್ಕೆ ನಾವು ನಮ್ಮ ಸ್ವಂತ ಸಂಪತ್ತುಗಳಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸೋಣ. ದೇವರನ್ನು ಪ್ರೀತಿಸೋದು ನಮ್ಮ ಮೊದಲ ಆದ್ಯತೆಯಾಗಲಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನನ್ನ ಮೊದಲನೇ ಆದ್ಯತೆ ನೀವು ಸ್ವಾಮಿ. ನನ್ನ ಮೊದಲನೆಯ ಘನತೆ ನಿಮಗೆ ಸ್ವಾಮಿ. ನನ್ನ ಮೊದಲನೆಯ ಪ್ರೀತಿ ನಿಮಗೆ ಸ್ವಾಮಿ. ಆದರೆ ಇವತ್ತು ಈ ಲೋಕದ ಕಾರ್ಯಗಳ ನಿಮಿತ್ತ
ನಿಮ್ಮನ್ನು ನಾನು ಮೊದಲನೇನಾಗಿ ಆರಾಧಿಸ್ತಲ್ಲಪ್ಪ. ನನ್ನನ್ನು ಕ್ಷಮಿಸಯ್ಯ, ನನ್ನನ್ನು ಕ್ಷಮಿಸು, ನಿಮ್ಮ ರಕ್ತದಿಂದ ತೊಳೆಯಪ್ಪ ದೇವರೇ. ನನ್ನ ಮೊದಲನೇ ಘನತೆ ನೀವು ದೇವರೇ. ಯೇಸಪ್ಪ, ಕಲ್ವರಿ ಶಿಲುಬೆ ಮೇಲೆ ಮೌನವಾಗಿ ಕುರುಮರಿಯಾದಾತನೇ, ಬಾ ಸ್ವಾಮಿ, ಬಂದು ಸಹಾಯ ಮಾಡಪ್ಪ. ಮಕ್ಕಳ ಅಗತ್ಯಗಳನ್ನು ಕೇಳು ಸ್ವಾಮಿ. ಕುಟುಂಬನ ಕಟ್ಟು, ಕುಟುಂಬನ ನೆಟ್ಟು ಸ್ವಾಮಿ. ಆಶೀರ್ವಾದ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೇಲೂಯ.